ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋದಲ್ಲಿ ಮಕ್ಕಳು ತುಂಬಾ ಇಷ್ಟ ಆಗುವಂಥ ಒಂದು ರೈಸ್ ಐಟಮ್ ಮಾಡಿದ್ದೀನಿ. ಹಾಗೆಯೇ ಮಕ್ಕಳು ಸ್ನ್ಯಾಕ್ಸ್ಗೋಸ್ಕರ ಒಂದು ನಿಪ್ಪಟ್ಟು ರೆಸಿಪಿ ಮಾಡಿದ್ದೀನಿ. ನಿಪ್ಪಟ್ಟು ಬಂದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಚಕ್ಕಲ್ಲು ಅಂತ ಮಾಡ್ತಾರೆ, ಆ ಸ್ಟೈಲಲ್ಲಿ ಮಾಡಿದ್ದೀನಿ. ಈಗ ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ರೈಸ್ ಐಟಮ್ ಬಂದುಬಿಟ್ಟು ಇವತ್ತು ಫ್ರೈಡ್ ರೈಸ್ ಥರ ಮಾಡ್ತಿದ್ದೀನಿ. ಅದನ್ನು ತರಕಾರಿನೆಲ್ಲ ಸ್ಟೀಮ್ ಮಾಡಿಕೊಂಡು ಮಾಡ್ತಿದ್ದೀನಿ. ಇಲ್ಲಿ ಫಸ್ಟು ಅನ್ನ ಮಾಡ್ಕೊಳ್ಳಿಕ್ಕೆ ಬಾಸುಮತಿ ಅಕ್ಕಿ ತೊಗೊಂಡು 1 ಅವರ್ ನೆನೆಸ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ತರಕಾರಿಗಳನ್ನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನಾನು ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊತೀನಿ ಅಷ್ಟೇ. ತುಂಬ ಹೊತ್ತೆಲ್ಲ ಸ್ಟೀಮ್ ಮಾಡೋದು ಬೇಡ, ಒಂದು 50% ಬೆಂದರೆ ಸಾಕು. ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ತರಕಾರಿಗಳನ್ನೆಲ್ಲ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡಾದಮೇಲೆ ನಾನಿಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲ ಅಮ್ಮಂದ್ರಿಗೂ ಇದೊಂದು ರೆಸಿಪಿ ಲೀಸ್ಟಲ್ಲಿ ಇಟ್ಕೋಬೋದು, ಅಷ್ಟು ಚೆನ್ನಾಗಿರೋವಂಥ ರೆಸಿಪಿ. ನಾನಿಲ್ಲಿ ಸ್ವಲ್ಪ ಹಸಿ ಬಟಾಣಿನೂ ಹಾಕ್ಕೊಂಡು ಸ್ಟೀಮ್ ಮಾಡೋಕ್ಕಿಟ್ಟಿದ್ದೀನಿ. ಎಲ್ಲ ಕಟ್ ಮಾಡಿ ಇನ್ನೊಂದು 2-3 ಕಟ್ ಮಾಡಿ ಎಲ್ಲ ಕೈಗಿಟ್ಕೊ. ಈಗ ಹಂಗೆ ಕಿತ್ತರೆ ಬರುತ್ತಲ್ಲ. ಹಾಗೆ ಹೊರಗಡೆ ಮೊಳಕೆ ಬಂದಿರೋ ಈರುಳ್ಳಿನೆಲ್ಲ ಒಂದು ಟಬ್ಬಲ್ಲಿ ಇಟ್ಕೊಂಡಿದ್ದೆ. ಈಗ ಅದು ಸ್ಪ್ರಿಂಗ್ ಆನಿಯನ್ಸ್ ಆಗಿದೆ. ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತಲ್ಲ ಟೇಸ್ಟು, ಅದಕ್ಕೋಸ್ಕರ ಕಟ್ ಮಾಡ್ಕೊಂಬರಕ್ಕೆ ಹೋಗಿದ್ವಿ. ನೋಡ್ತಿದ್ರಲ್ಲ ಹೂವು ಎಷ್ಟು ಚೆನ್ನಾಗಿದೆ ಅಂತ. ನಮ್ಮದೇ ಗಿಡದ ಕರಿಬೇವು ಎಲ್ಲ ಕಟ್ ಬಂದಾದಮೇಲೆ ಇಲ್ಲಿ ರೈಸ್ ನೋಡ್ತಿದ್ದೀನಿ. ನೋಡಿ, ರೈಸ್ ಬಂದು ಒಂದು 80% ಕುಕ್ ಆಗಬೇಕಷ್ಟೇ, ಆಮೇಲೆ ಆಫ್ ಮಾಡ್ಕೋಬೇಕು. ನಾವು ಬಾಸುಮತಿ ಅಂತನೆಲ್ಲ ಮಾಮೂಲಿ ರೈಸ್ ಬೇಕಾದ್ರೆ ಹಾಕ್ಕೋಬೋದು. ನನ್ನ ಹತ್ರ ಬಾಸುಮತಿ ರೈಸ್ ಇದೆ ಅಂತ ಹಾಕ್ಕೊಳ್ತಿದ್ದೀನಿ. ತುಂಬ ದಿನ ಆಯ್ತು ತಂದು, ಅದಕ್ಕೋಸ್ಕರ ಖಾಲಿ ಮಾಡೋಣ ಅಂತ ಇದನ್ನು ಮಾಡ್ತಿದ್ದೀನಿ ಅಷ್ಟೇ. ಈ ಥರ ರೈಸು ಉದ್ರುದ್ರಾಗಿ ಆಗಬೇಕು, ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು. ಫ್ರೈಡ್ ರೈಸ್ ಅನ್ನೋದಕ್ಕಿಂತ ಇದನ್ನು ವೆಜಿಟೇಬಲ್ ರೈಸ್ ಅಂತ ಹೇಳಿದ್ರೆ ಒಳ್ಳೆಯದು ಅನಿಸುತ್ತೆ. ಫ್ರೈ ಮಾಡೋದ್ರಿಂದ ಫ್ರೈಡ್ ರೈಸ್ ಅಷ್ಟೇ. ನಾನೀಗ ಈ ರೈಸ್ನೆಲ್ಲ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸೈಡ್ಗೆ ಇಡ್ತೀನಿ. ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಏನು ಮಸಾಲ ಅಂತೀನಿ ಅಂಥದ್ದೆಲ್ಲ, ಮಕ್ಳಿಗೋಸ್ಕರ ಏನು ಮಸಾಲ ಹಾಕಲ್ಲ ನಾನು. ಹಸಿಮೆಣ್ಸಿನ್ಕಾಯಿ, ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು, ಇಲ್ಲಿ ಅದಿತಿ ನೋಡಿ ಸ್ಪ್ರಿಂಗ್ ಆನಿಯನ್ನ ಅವಳೆ ಕಟ್ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ಆಮೇಲೆ ನೋಡಿಸ್ತೀನಿ ನಿಮಗೆ. ಇದನ್ನು ರುಬ್ಕೊಂಬರೋಷ್ಟೊತ್ತಿಗೆ ಕಟ್ ಮಾಡಿದ್ಲು. ಫಿನಿಶ್ ಮಾಡ್ದ? ಏಕೆ? ನೋಡಿದ್ರಲ್ಲ, ಸ್ಪ್ರಿಂಗ್ ಆನಿಯನ್ ಕಟ್ ಮಾಡೋಕ್ಕೆ ಪಾಪ ಮಗುಗೆ ಕಣ್ಣು ಉರಿತಾ ಇದೆ. ಅಡುಗೆ ಮಾಡ್ತೀನಿ ಅಂತ ಬರ್ತಾಳೆ. ಈ ಥರದ್ದೇನು ಪುಟ್ಟ ಕೆಲಸ ಮಾಡಬೇಕು ಅಂದರೆ ಇಷ್ಟು ಕಷ್ಟಪಡ್ತಾಳೆ. ಆದರೆ ಅವಳಿಗೆ ಅಡುಗೆ ಮಾಡೋದು ಇಷ್ಟ. ಬನ್ನಿ ಈಗ ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಈ ಥರ ರೈಸ್ಗೆ ಕಬ್ಬಿಣದ ಬಾಣಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ದೊಡ್ಡದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ನಾನು ನಿಮಗೆ ಪನ್ನೀರ್ನೆಲ್ಲ ಈ ರೀತಿ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನೀಗ ಒಂದು ಸ್ವಲ್ಪ 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈ ರೀತಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ನಾವು ರೆಸಿಪೀಸ್ಗೂ ಯೂಸ್ ಮಾಡ್ಕೋಬೋದು. ಹಾಗೆ ನಾವು ಈ ಥರ ಫ್ರೈ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಒಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ ಇದನ್ನು ಯಾವ ರೀತಿ ನಾನು ಮಾಡಿಬಿಟ್ಟು ಇಟ್ಕೊಳ್ತೀನಿ ಅಂತ. ಅದನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲೂ ತಳ ಎಲ್ಲ ಏನು ಅಂಟಲ್ಲ, ಆದ ಕಾರಣ ಈಸಿಯಾಗಿ ಮಾಡ್ಕೋಬೋದು. ಆಗಲೇ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಇದು ರುಬ್ಕೊಂಡಿದ್ದಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು 1 ನಿಮಿಷ. ಈಗ ಈರುಳ್ಳಿನ ಹಾಕ್ಕೊಳ್ತೀನಿ. ಇವನ್ನೆಲ್ಲ ಏನು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಸ್ವಲ್ಪ ಸಾಫ್ಟ್ ಆಗ್ತಿದ್ರೆ ಸಾಕು. ಹಾಗೆ ಇದಕ್ಕೆ ಈರುಳ್ಳಿನೂ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಟೀಮ್ ಮಾಡಿರೋಂಥ ವೆಜಿಟೇಬಲ್ಸು ನಾವು ಒಂದು 50% ಮಾಡ್ಕೊಂಡಿದ್ದೀವಿ ಅಷ್ಟೇ ಅಲ್ಲ, ಇನ್ನೊಂದು 50%ನ ಇಲ್ಲೇ ಫ್ರೈ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಹೈ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಫ್ರೈ ಆಗ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಬರೀ ಇದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಪನ್ನೀರ್ಗೆಲ್ಲ ಮೊದಲೇ ಹಾಕಿದ್ದೀನಿ, ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು. ನಾನೀಗ ತರಕಾರಿಗಳಿಗೆಲ್ಲ ಹಾಗಂಗೆ ಉಪ್ಪು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಿರೋ ರೈಸು, ನೀವು ರೈಸ್ ಯಾವ್ದು ಬೇಕಾದ್ರೆ ತೊಗೋಬೋದು ನೋಡಿ. ಆದರೆ ಅನ್ನ ಉದ್ರುದ್ರಾಗಿ ಮಾಡಿಕೊಂಡ್ರೆ ಈ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಡಿಮಾರ್ಟಲ್ಲಿ ತಂದಿರೋವಂಥ ರೈಸ್ ಇದು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು.
ಇಲ್ಲಿ ಎಲ್ಲಿ ಯಾವುದೇ ಕಾರಣಕ್ಕೂ ಉರಿ ಮಾತ್ರ ಕಮ್ಮಿ ಇಟ್ಕೋಬೇಡಿ. ಉರಿ ಕಮ್ಮಿ ಇಟ್ಕೊಂಡಾಗ ಏನಾಗುತ್ತೆ, ರೈಸು ಇವೆಲ್ಲ ಸಾಫ್ಟ್ ಆಗಿಬಿಡುತ್ತೆ, ಒಂಥರ ರೈಸ್ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಆದ ಕಾರಣ ಹೈ ಫ್ಲೇಮೇ ಇಟ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕರಿಬೇವಿನ ಸೊಪ್ಪು ಆವಾಗಲೇ ಹಾಕಿಲ್ಲಲ್ಲ, ಈಗ ಹಾಕ್ಕೊಳ್ತೀನಿ. ಇವಾಗ ಹಾಕ್ಕೊಂಡು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ರೈಸ್ಗೆಲ್ಲ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೋಬೇಕು. ಲಾಸ್ಟ್ ಉಪ್ಪಿದು ನೋಡಿಕೊಂಡು ಹಾಕ್ಕೋಬೇಕು. ಇದನ್ನು ಒಂದು ಸರ್ತಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದೇ ರೀತಿ ಕಟ್ ಮಾಡಿರುವಂಥ ಸ್ಪ್ರಿಂಗ್ ಆನಿಯನ್ಸ್ ಮನೆಯಲ್ಲೇ ಈ ಥರ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ವೇಸ್ಟ್ ಆಗುತ್ತೆ ಅಂತ ಇಟ್ಟಿದ್ದೆ ಅಷ್ಟೇ, ಇದಕ್ಕೋಸ್ಕರ ಏನು ಇಟ್ಟಿಲ್ಲ ನಾನು, ಅವು ಬಂದಿತ್ತಲ್ಲ ಅಂತ ಹಾಕಿದೆ. ಲಾಸ್ಟಲ್ಲಿ ಸ್ವಲ್ಪ ಏನಪ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಮಸಾಲೆಗಳೇನು ಹಾಕಿದ್ರೆ ಸಾಸುಗಳೇನು ಹಾಕ್ಕೊಂಡಿಲ್ಲ ನಾನು. ಆ ರೀತಿ ಟೇಸ್ಟ್ ನೋಡ್ತಿದ್ದಾಳೆ. ಈ ರೀತಿ ಮಕ್ಕಳಿಗೆ ವಾರದಲ್ಲಿ ಒಂದು ಸರ್ತಿ ಮಾಡಿಕೊಟ್ರೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಬಾಕ್ಸ್ ಹಾಕಿ ಕಳಿಸಿದ್ದಾಯಿತು. ಮಕ್ಕಳಂತೂ ಇಷ್ಟಪಟ್ಟು ತಿಂದರು, ಹಾಗೆ ಬಾಕ್ಸು ಕೂಡ ತೊಗೊಂಡೋದ್ರು. ಆಮೇಲೆ ಸ್ವಲ್ಪ ಈ ರೀತಿ ಇದನ್ನೇನಂತಾರಪ್ಪ ಪೇಪರ್ ಹೂವು, ಅದನ್ನು ಸ್ವಲ್ಪ ಕಿತ್ಕೊಬಂದಿದ್ದೆ ವಾಕ್ ಹೋಗ್ಬೋದು ಬರಬೇಕಾದ್ರೆ, ಅದನ್ನ ಇಲ್ಲಿ ಇಡ್ತಾಯಿದ್ದೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ವಾರದಲ್ಲಿ 2 ಸರ್ತಿ ತಂದು ಇಡ್ತೀನಿ. ಇದನ್ನು ಮತ್ತೆ ಗೊಬ್ಬರಕ್ಕೆ ಹಾಕ್ಕೊಳ್ತೀನಿ. ಇಲ್ಲಿ ನಂದು ಇವತ್ತು ಒನ್ ಡೇ ಮೀಲು ಆದ ಕಾರಣ ಮುದ್ದೆ ಮಾಡ್ಕೊಳ್ತಿದ್ದೀನಿ. 12 ಗಂಟೆ ಹಂಗೆ ಮುದ್ದೆ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಇವತ್ತಿಗೆ ಒಂದೇ ಸಲ ಊಟ ಮಾಡೋದು ನಾನು. ವಾರದಲ್ಲೂ ಒಂದು ಸರ್ತಿ ಈ ರೀತಿ ಮಾಡ್ತೀನಿ. ನಾನು ಸಾಂಬಾರು ಬಂದು ಬೀನ್ಸು ಬೇಳೆ ಹಾಕಿ ಬಸ್ಸಾರು ಮಾಡ್ಕೊಂಡಿದ್ದೆ. ಇದಂತೂ ನನ್ನ ಫೇವರೇಟು, ಅಂದರೆ ಬಸ್ಸಾರು ನೀವು ವಾರದಲ್ಲಿ 1 ಸಲ 2 ಸಲ ಕೊಟ್ಟರು ಆರಾಮಾಗಿ ತಿಂತೀನಿ ನಾನು, ಅಷ್ಟು ಇಷ್ಟಪಟ್ಟು ತಿನ್ನುವಂಥ ಸಾಂಬಾರು. ನಾನು ಒಂದೇ ಮೀಲಲ್ವಾ, ಆದ ಕಾರಣ ನನಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂತೀನಿ. ಯಾವಾಗಾದ್ರೂ ತೋರಿಸ್ತೀನಿ ನಿಮಗೆ ನನಗೋಸ್ಕರ ಮಾಡ್ಕೊಳ್ಳೋ ಅಂಥ ಅಡುಗೆಗಳು. ನನಗೆ ಅಂತ ಮಾಡಿದ್ರೆ ಮಕ್ಕಳಿಗೆಲ್ಲ ಇದನ್ನೇ ಕೊಡ್ತೀನಿ ನಾನು. ಅದಕ್ಕೆ ಸ್ವಲ್ಪ ಮುದ್ದೆ ಜಾಸ್ತಿ ಮಾಡಿಬಿಡ್ತೀನಿ, ಮಧ್ಯಾಹ್ನಕ್ಕೆ ಅವ್ರಿಗೂ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಬಿಸಿ ಬಿಸಿ ರಾಗಿ ಮುದ್ದೆ, ಬೀನ್ಸ್ ಬೇಳೆ ಹಾಕಿರೋ ಬಸ್ಸಾರು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇದರ ರೆಸಿಪಿಯೆಲ್ಲ ನಾನು ಹಳೇ ವಿಡಿಯೋಗಳಲ್ಲಿ ಇದೆ, ಅದಕ್ಕೆ ತೋರಿಸಿಲ್ಲ. ಮುಂದೆ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿತ್ತು, ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಿದೆ. ಬನ್ನಿ ಈಗ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಅದೇನಪ್ಪ ಅಂದರೆ ಆಂಧ್ರ ಸ್ಟೈಲಲ್ಲಿ ಪಪ್ಪು ಚಕ್ಕಲು ಅಂತ ಮಾಡ್ತಾರೆ. ನಾನಿವತ್ತು ಅದನ್ನು ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಆದರೂ ಬೇರೆ ಮಕ್ಕಳು ಕೇಳ್ತಿದ್ರು ಸ್ನ್ಯಾಕ್ಸ್ ಏನೋ ಬೇಕು ಅಂತ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ 1-2 ಇಂಚಷ್ಟು ಶುಂಠಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಫಸ್ಟ್ಗೆ ನಾನು ವಿಡಿಯೋ ನೋಡಿದಾಗ ಸ್ಕಿಪ್ ಮಾಡಿದರು, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ನಾನು ಹಾಕ್ಕೊಂಡೆ ಅಷ್ಟೇ. ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ, ಏನಪ್ಪ ಅಂದರೆ ಹೇಳ್ತೀನಿ ಆಮೇಲೆ. ನಾನಿಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಮಾತ್ರನೇ ಹಾಕ್ಕೊಳ್ಳೋದವರು. ನೋಡಿ, 3 ಕಪ್ಪಷ್ಟು ತೊಗೊಂಡಿದ್ದೀನಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಬ್ಬಿರೋವಂಥ ಮಸಾಲ, ಅಂದರೆ ಏನಪ್ಪ ಅದು ಖಾರ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮಾತ್ರ ರುಬ್ಕೊಂಡಿರೋದು ನಾನು. ಬೇಕು ಅನ್ನೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಯ್ನಾಗಿ 1-2 ಸ್ಪೂನ್ ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ನಾನು ಬೆಣ್ಣೆ ಬಂದು ಫ್ರಿಜ್ಜಲ್ಲಿತ್ತು, ಆಗಲೇ ತೆಗೆದಿಟ್ಟಿದ್ದೆ, ಸಾಂಬಾರು ಮೇಲೆ ಇಟ್ಟಿದ್ದೆ. ಸ್ವಲ್ಪ ಕರಗಿದೆ, ಆದರೂ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರ ನೋಡಿ ಎಲ್ಲ ಅಮ್ಮಂದ್ರು ಮಾಡೋ ಕೆಲಸನೇ ನಾನು ಮಾಡ್ತಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಏನು ತಪ್ಪಿಲ್ಲ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ವೇಸ್ಟ್ ಆಗೋ ಬದಲು ಈ ರೀತಿ ಮಾಡ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ನಾನು ಏನಪ್ಪ ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನೂ ಹಾಕ್ಕೊಂಡಿದ್ದೀನಿ, ಕಲ್ಲರ್ಗೋಸ್ಕರ ಅಷ್ಟೇ. ಇದಕ್ಕೆ ಮೇಯ್ನಾಗಿ ಪಪ್ಪು ಚಕ್ಕಲು ಅಂತಾರಲ್ಲ, ಪಪ್ಪು ಅಂದರೆ ಕಡಲೆಬೇಳೆನ 1 ಅವರ್ ಮುಂಚೆ ನೆನೆಸಿಡಬೇಕು. ನಾನು ಸ್ವಲ್ಪ ಜಾಸ್ತಿ ನೆನೆಸಿಡ್ಬೇಕಿತ್ತು, ನನಗಿದು ಬರ್ತೈತೋ ಇಲ್ವೋ ಅಂತೇಳ್ಬಿಟ್ಟು ಸ್ವಲ್ಪನೇ ನೆನೆಸಿದೆ. ಅಂದರೆ 1-2 ಸ್ಪೂನಷ್ಟು ನೆನೆಸಿಟ್ಟೆ ಅಷ್ಟೇ. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು. ನಾವು 3 ಗ್ಲಾಸ್ ಹಾಕ್ಕೊಂಡ್ವಲ್ಲ, ಆ್ಯಕ್ಚುಲಿ 2 ಗ್ಲಾಸ್ಗಾಗಿರೋ ಸೋರಿ ಹೋಗೋದು. ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರೋದು ಅಂತ ಅನ್ನಿಸ್ತು. ಮಧ್ಯೆ ಆ ಬೇಳೆ ಸಿಕ್ಕಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಕಡಲೆಬೇಳೆನ 1 ಅವರ್ ಮುಂಚೆ ನೆನೆಸಿಟ್ಕೋಬೇಕಷ್ಟೇ. ಇದಕ್ಕೆ ಉಗುರು ಬೆಚ್ಚಗಿರೋಂಥ ನೀರು, ಗೊತ್ತಾಗ್ತಿದೆಯಲ್ಲ, ಕೈ ಮೇಲೆ ಹಾಕ್ಕೊಂಡ್ರು ಬೆಚ್ಚಗೆ ಇರಬೇಕಷ್ಟೇ. ತುಂಬ ಕುದಿಯೋ ನೀರು ಹಾಕಬೇಡಿ, ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ನಾವು
ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಬಿಟ್ಟು ಇಟ್ಕೊಳ್ಬೇಕು. ಇದನ್ನೇ ನೆನೆಯೋಕ್ಕೆಲ್ಲ ಏನು ಇಡೋದು ಬೇಕಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಾ ಇರ್ಬೋದು. ಮಾಡ್ತಾನೆ ನೆನೆಯುತ್ತೆ. ತುಂಬ ಹೊತ್ತೆಲ್ಲ ನೆನೆಸೋದೆಲ್ಲ ಏನು ಬೇಡ. ಇದನ್ನು ನೋಡ್ತೀರಲ್ಲ, ಪುಟ್ಟ ಉಂಡೆ ಮಾಡ್ಕೊಳ್ತಿದ್ದೀನಿ. ಒಂದು ನಲ್ಲಿಕಾಯಿ ಗರದಷ್ಟು ಉಂಡೆ. ನಮಗೆ ಚಿಕ್ಕದಾಗಿ ಇದಪ್ಪ ಅದು ನಿಪ್ಪಟ್ಟು ಬೇಕಲ್ವ, ಆದ ಕಾರಣ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ನಿಪ್ಪಟ್ಟು ಬೇಕು ಅಂದರೆ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಂಡ್ರೆ ಆಯಿತು. ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇನ್ನೊಂದು ಸರ್ತಿ ನಾನು ಟ್ರೈ ಮಾಡಿದಾಗ ಇನ್ನೊಂದು ಸಲ ತೋರಿಸ್ತೀನಿ. ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡು, ಜೊತೆಗೆ ಹೆಸ್ರು ಬೇಳೆನೂ ನೆನೆಸ್ಕೋಬೋದಂತೆ. ನಾನು ಅದನ್ನು ನೋಡಿಲ್ಲ. ನಾನು ನೋಡಿ ವಿಡಿಯೋದಲ್ಲಿ ಬರೀ ಕಡಲೆಬೇಳೆ ಇತ್ತು, ಅದಕ್ಕೋಸ್ಕರ ಆ ರೀತಿ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಹೆಸ್ರು ಬೇಳೆನೂ ನೆನೆಸ್ಕೊಂಡಿದ್ರು. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಟೇಸ್ಟು. ನಾನು ಸ್ವಲ್ಪ ಚಕ್ಲಿ ಹಿಟ್ಟು ಮಾಡ್ತೀನಲ್ಲ, ಅದರಲ್ಲಿ ನಿಪ್ಪಟ್ಟು ಮಾಡ್ತೀನಿ. ನಾವೆಲ್ಲ ನಿಪ್ಪಟ್ಟು ಮಾಡ್ತೀವಲ್ಲ, ಇವ್ರ ಹತ್ರ ಡಿಫ್ರೆಂಟಾಗಿ ಮಾಡಿದ್ರು, ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ಚೆನ್ನಾಗಿದೆ ಇದನ್ನು ಕೂಡ ಟೇಸ್ಟು. ಮಕ್ಳಿಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೋಡಿದ್ರಲ್ಲ, ಈ ಥರದ್ದು ಏನೊಂದು ಬಟ್ಲು ತೊಗೊಂಡು ಪ್ರೆಸ್ ಮಾಡಿದ್ರೆ ಆಯಿತು. ಮಾಡೋದು ಕೂಡ ಈಸಿ ಅನ್ನಿಸ್ತು ನನಗೆ. ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಕೋಬಾರ್ದು, ಹಂಗಂತ ಲೋ ಫ್ಲೇಮು ಇಟ್ಕೋಬಾರ್ದು. ಹೈ ಫ್ಲೇಮ್ ಇಟ್ಕೊಂಡ್ರೆ ಮಾಮೂಲಿ ಬೇಗ ಕಲರ್ ಚೇಂಜ್ ಆಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡ್ರೆ ಹಸಿಟ್ಟೆಲ್ಲ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. ಆದ ಕಾರಣ ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಒಂದೊಂದನ್ನೇ ಹಾಕ್ಬೋದು. ಇನ್ನೊಂದೇನಪ್ಪ ಅಂದರೆ ನಾವು ಒಂದು 10 ಏನೋ ಆಗುತ್ತೆ, 10 ಕೂಡ ಒಂದೇ ಸರ್ತಿ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಈ ನಿಪ್ಪಟ್ಟು ಮಾಡೋಕ್ಕೆ. ಬೇಗನೆ ಆಗೋಯ್ತು. ಎಲ್ಲನೂ ಕೂಡ ಒಂದು ಹಾಫ್ ಆನ್ ಅವರು ಎಲ್ಲ ಮುಗೀತು ಅಂತಲೇ ಹೇಳ್ತೀನಿ. ಅಷ್ಟು ಬೇಗ ಮುಗೀತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆಮೇಲೆ ಇದನ್ನ ಒಂದು ಸರ್ತಿ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ತಕ್ಷಣವೇ ತಿರುಗಿಸೋದು ಬೇಡ. ನಾನಿಲ್ಲಿ ಒಂದು ಸಲಕ್ಕೆ 9 ಹಾಕಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಈ ರೀತಿ ತಿರುಗಿಸ್ಕೋಬೇಕು. ಆಮೇಲೆ ತಕ್ಷಣ ತಿರುಗಿಸ್ಕೊತಾ ಇರಬೇಕು. ಗೊತ್ತಾಗುತ್ತೆ ನಿಮಗೆ ಯಾವ ಕಲರ್ ಬಂತು ಅಂತ. ಆ ಕಲರ್ ಬಂದ ತಕ್ಷಣ ತೆಗೆದಿಟ್ಕೊಂಡ್ರೆ ಆಯಿತು. ಫಸ್ಟ್ನೇ ಸಲ ಗೊತ್ತಾಗಿಲ್ಲ ಅಂದರೆ 2ನೇ ಸಲ ಅಂತೂ ಗೊತ್ತಾಗೇ ಆಗುತ್ತೆ. ಸ್ವಲ್ಪ ಅಡುಗೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಇನ್ನೂ ಬೇಗ ಗೊತ್ತಾಗುತ್ತೆ. ಸ್ವಲ್ಪ ಈಗ ಸ್ಟಾರ್ಟ್ ಮಾಡಿರೋಂಥವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ 2ನೇ ಸಲಿಗೆ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ನೇ ಸಲ ಓಕೆ, ನಿಮ್ಗೆ ಹೆಂಗೆ ಬೇಕೋ ನೋಡ್ಕೊಂಡು ತೆಕ್ಕೊಂಡ್ರೆ ಆಯಿತು. ಸ್ವಲ್ಪ ಗೋಲ್ಡ್ ಕಲರ್ ಬರ್ತಾ ಇದ್ದಂಗೆ ತೆಗೆದ್ರೆ ಆಯಿತು. ನಾನೇ ನೋಡಿ ಇಷ್ಟು ಕಲರ್ ಬಂದಮೇಲೆ ತೆಗೆದಿದ್ದೀನಿ. ಈಗ ಇನ್ನೊಂದು ಸರ್ತಿ ಹಾಕ್ಕೊಳ್ತೀನಿ. ಇದೇನಪ್ಪ ಅಂದರೆ ಈಸಿ ಆಗಿದೆ. ಯಾಕೆ ಅಂದರೆ ಈ ರೀತಿ ಹಾಕಿದ್ದಾದಮೇಲೆ ಅದು ಫ್ರೈ ಹೊರಗಡೆ ಇನ್ನೊಂದು ಸರ್ತಿ ಎಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೋದಿತ್ತು. ಹಾಗೆ ನೋಡ್ತಿದ್ರಲ್ಲ, ಒಂದೂ ಕಟ್ಟು ಆಗಲ್ಲ, ಏನೂ ಆಗಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಟೇಸ್ಟು ಕೂಡ ಚೆನ್ನಾಗಿತ್ತು. ಹಂಗೇನು ತುಂಬ ಚೆನ್ನಾಗಿದೆ ಅಂತಲ್ಲ, ನನಗಿನ್ನೂ ಸ್ವಲ್ಪ ಬೇಳೆ ಹಾಕಬೇಕಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಬೇಳೆ ಜಾಸ್ತಿ ಹಾಕ್ಬಿಟ್ಟು ಮಾಡಿ ನೋಡ್ತೀನಿ, ಅದು ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಇಷ್ಟು ನಿಪ್ಪಟ್ಟಾಯಿತು. ಇದನ್ನೆಲ್ಲ ಈಗ ಒಂದು ಬಾಕ್ಸ್ಗೆ ತೆಗೆದಿಟ್ಕೊಳ್ತೀನಿ. ಅಂದರೆ ತಣ್ಣಗಾದ್ಮೇಲೆ ತೆಗೆದಿಟ್ಕೊಳ್ತಿದ್ದೀನಿ. ತೆಗೆದಿಟ್ಕೊಂಡು ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಕೆಲಸ ನೋಡ್ತಿದ್ದೀರಲ್ಲ, ಇದೆಲ್ಲ ಮಾಡೋಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಹಿಂಗಾಗಿದೆ. ಅಂದರೆ ಅಡುಗೆ ಊಟ ಎಲ್ಲ ಆದಮೇಲೆ ಮನೆ ಕ್ಲೀನ್ ಮಾಡಿದ್ದೆ ನಾನು, ಅಡುಗೆ ಮನೆ ಎಲ್ಲ. ಮತ್ತೆ ಇದನ್ನೆಲ್ಲ ಮಾಡಿದ್ನಲ್ಲ, ಅದಕ್ಕೋಸ್ಕರ ಆಯಿತು. ನಿಮಗೆ ಅದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ರಿವ್ಯೂ ಕೊಡ್ತಿರೋದು ಕೂಪರ್. ಕೂಪರ್ ಕೊಡಬಾರ್ದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಬೇಡಿ. ಏಕೆಂದರೆ ನಮ್ಮ ಮನೇಲಿ ಮಾಡೋ ಪ್ರತಿಯೊಂದನ್ನು ಕೂಡ ಕೂಪರ್ಗೆ ಕೊಡ್ತೀವಿ. ಸ್ವಲ್ಪ ಕೊಡ್ತೀವಿ, ಹಂಗಂತ ಅದನ್ನೇ ಅತಿಯಾಗಿ ಕೊಡಲ್ಲ. ಅವನಿಗೂ ಇಷ್ಟ, ಅದಕ್ಕೋಸ್ಕರ ಅಡುಗೆ ಮನೆಯಲ್ಲೇ ಇರ್ತಾನೆ ಅವನು. ಆದ ಕಾರಣ ಟೇಸ್ಟ್ ನೋಡಿಸ್ತೀವಿ, ಅದನ್ನೇ ಪದೇ ಏನು ಕೊಡಲ್ಲ ನಾವು. ನೋಡಿ, ಅವನು ತಿಂತಾನೆ. ನಾನೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಅಡುಗೆ ಮನೆ ಎಷ್ಟು ನೀಟಾಗಿದೆ ಅಲ್ಲ. ಕೆಲಸಗಳೆಲ್ಲ ಮಾಡಿಬಿಟ್ರೆ ಖುಷಿ ಆಗ್ಬಿಡುತ್ತೆ. ಹಾಗೆ ನಾನು ಐರನ್ದು ಬಾಣಲಿ ಇಟ್ಟಿದ್ನಲ್ಲ ಒಲೆ ಮೇಲೆ, ಈಗ ಅದನ್ನು ಒರೆಸ್ಬಿಟ್ಟು ಇಟ್ಕೊಳ್ತೀನಿ. ನಾನು ಯಾವುದೇ ರೀತಿ ಸೀಸನಿಂಗ್ ಎಲ್ಲ ಏನು ಮಾಡಲ್ಲ. ನಾನು ಇದು ಎಣ್ಣೆಗೆ ಯೂಸ್ ಮಾಡ್ತಿರೋದ್ರಿಂದ ಇದು ಆಲ್ರೆಡಿ ಸೀಸನಿಂಗ್ ಆಗೋಗಿದೆ. ಇದನ್ನು ಒಂದು ಸಲ ಒರೆಸ್ಬಿಟ್ಟು ಇಟ್ಕೊಂಡ್ರೆ ಆಯಿತು. ಇವತ್ತು ಮಾಡಿದಂಥ 2 ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.